ತುಂಬ ದೂರ ಆಗಿದೆ. ಮುಂದೆ ಎಷ್ಟು ದೂರ ಆಗಿದೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಆ ಕಡೆಯಿಂದ ಆಪೋಸಿಟ್ ಗಾಡಿಗಳು ಬರ್ತಾ ಇದ್ದಾವೆ. ಗಾಡಿನ ಸ್ಟಾರ್ಟಿಂಗಲ್ಲೇ ಐತೆ. ಹ್ಯಾಂಡ್ ಬ್ರೇಕ್ ಹಾಕಿ ಮಲಗಿರೋದಷ್ಟೇ. ಖುಷ್. ಬಿಸಿಲಲ್ಲಂತೂ ಸಾಕ್ಬೇಕಾಗಿ ಹೋಗಿದೆ. ಮಧ್ಯಾಹ್ನ ಆಗಿದೆ, ತಿಂಡಿನೂ ತಿಂದಿಲ್ಲ. ಏನು ಅಂದರೆ ಏನೂ ಚೆನ್ನಾಗಿಲ್ಲ ಟ್ರಿಪ್ ಇದು, ಹೇಳೋಕ್ಕಾಗ. ಇವಾಗ ಸದ್ಯ AC ಫುಲ್ಲು AC ಇದೆ, ಚಿಲ್ಡಾಗಿ ತಂಪಾಗ್ತಿದೆ. ಬೆಳಗ್ಗೆ 4:42 ನೋಡಿ, 4:45 ಎಷ್ಟು ರಶ್ ಇದೆ. ಆಲ್ಮೋಸ್ಟು ಅರ್ಧ ಗಂಟೆ ಮೇಲಾಯಿತು. ಗುರು ಎಂಥ ಟ್ರಾಫಿಕ್ ಅಂದರೆ ಯಪ್ಪ, ಎಷ್ಟು ದೂರ ಆಗಿದೆ ಅಂತ ನಮಗೂ ಗೊತ್ತಿಲ್ಲ. ನೋಡಿ ಹಿಂದೆ ತುಂಬ ದೂರ ಆಗಿದೆ. ಮುಂದೆ ಎಷ್ಟು ದೂರ ಆಗಿದೆ ಅಂತ ನಮಗೂ ಗೊತ್ತಿಲ್ಲ. ಬಟ್ ಆ ಕಡೆಯಿಂದ ಆಪೋಸಿಟ್ ಗಾಡಿಗಳು ಬರ್ತಾ ಇದ್ದಾವೆ. ಈ ಕಡೆಯಿಂದ ಒಂದು ಸ್ವಲ್ಪನೂ ಮೂವ್ ಆಗ್ತಾ ಇಲ್ಲ ಗಾಡಿ. ಇಲ್ಲಿ ನೋಡ್ರಿ, ನೈಟ್ ಎಲ್ಲ ಗಾಡಿ ಹೊಡ್ಕೊಬಂದು ಇನ್ನೇನೊಂದು 85 ಕಿಲೋಮೀಟರ್ ಇತ್ತು. ಹೋಗ್ಬಿಟ್ಟು ಇವರು ಬಿಟ್ಟು ಮಲ್ಗನ ಅಂದರೆ ಪರಿಸ್ಥಿತಿ ಈ ಥರ ಆಗ್ಬಿಡ್ತು. ಪಾಪ ಇವರು ಇಲ್ಲೇ ಸ್ಟೇರಿಂಗ್ ಮೇಲೆ ಮಲಗಿದ್ದಾರೆ. ಕೇರಳದಲ್ಲೆಲ್ಲ ಡೇಯಲ್ಲಿ ಇದೇ ಪ್ರಾಬ್ಲಮ್ಮು. ಸೊ ಅದಕ್ಕೆ ನಾವು ನೈಟು ಆದಷ್ಟು ಬೇಗ ಇಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗೋಣ ಅಂತ ಬಂದರೆ ಈ ಥರ. ಇವರು ಪಾಪ ಇವಾಗ ಜಸ್ಟ್ 1 ನಿಮಿಷ ಹಿಂದೆ ಮಲ್ಕೊಂಡ್ರು. ಗಾಡಿನೂ ಸ್ಟಾರ್ಟಿಂಗಲ್ಲೇ ಐತೆ. ಹ್ಯಾಂಡ್ ಬ್ರೇಕ್ ಹಾಕಿ ಮಲಗಿರೋದಷ್ಟೇ. ನೋಡ್ರಿ, ಇಲ್ಲೆಲ್ಲ ಗಾಡಿ ಬರ್ತಿದೆ. ಪಕ್ಕದಲ್ಲೆಲ್ಲ ಗಾಡಿ, ಆ ಕಡೆ ಗಾಡಿ, ಈ ಕಡೆ ಗಾಡಿ, ಆಪೋಸಿಟಿಂದ ಗಾಡಿ ಮೂವ್ ಆಗ್ತಿದ್ದಾವೆ. ನಮ್ಮ ಲೈನ್ ಮಾತ್ರ ಮೂವ್ ಆಗ್ತಾನೆ ಇಲ್ಲ. ಯಪ್ಪ, ಬೆಳಗ್ಗೆನೆ ಗುರು 1 ಅವರ್ ಆಯಿತು ಈ ಥರನೇ ವೇಟ್ ಮಾಡ್ತಾ ಇದೀವಿ ನೋಡಿ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 2 ಕಿಲೋಮೀಟರ್ ಅಂತೂ ಜಾಮ್ ಆಗಿರುತ್ತೆ ಪಕ್ಕ. ಹಿಂದೆ ನೋಡಿ, ಮುಂದ್ಗಡೆ ಆಪೋಸಿಟ್ ಗಾಡಿಗಳೆಲ್ಲ ಬರ್ತಾ ಇದ್ದಾವೆ. ಅಲ್ಲಿ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿದೆ ಅಂತೆ ಒಂದು ಲಾರಿ. ಸೊ ಅದಕ್ಕೋಸ್ಕರ ಈ ಥರ ಜಾಮು. ಅಂತೂ ಫೈನಲ್ ಆಗಿ ಬೆಳಗ್ಗೆ 8 ಗಂಟೆಗೆ ಬಂದ್ವಿ ಮಿನಿ ಪಂಪಾಗೆ. ಇವಾಗ ಎಲ್ಲರೂ ಸ್ನಾನ ಮಾಡೋಕ್ಕೆ ಹೋಗ್ತಿದ್ದಾರೆ, ಫ್ರೆಶ್ ಅಪ್ ಆಗೋಕ್ಕೆ. ನಾವು ಮೊದಲು ನಿದ್ದೆನೇ ಇಲ್ಲ ಗುರು. ಮೊದಲು ಇಲ್ಲಿ ಗಾಡಿನ ಸೈಡಿ ಹಾಕ್ಬಿಟ್ಟು ಇಲ್ಲೇ ಮಲ್ಕೋಬೇಕು. ಆಲ್ರೆಡಿ ಅಲ್ಲಿ ಬೆಂಗಳೂರು ಗಾಡಿ ಒಂದು ಬಂದು ಅಲ್ಲೆಲ್ಲ ಅಡುಗೆ ಮಾಡ್ಕೊತಿದ್ದಾರೆ ಅವರು. ಹೊಳೆಯಲ್ಲಂತೂ ನೀರೇ ಇಲ್ಲಪ್ಪ, ಸ್ವಲ್ಪನೂ ನೀರೇ ಇಲ್ಲ. ಅದೆಲ್ಲಿ ಸ್ನಾನ ಮಾಡ್ತಾರೆ ಏನು ಕತೆ ಗೊತ್ತಿಲ್ಲ. ಮೊದಲು ನಾವು ಮಲ್ಕೊಳ್ಳೋಣ. ಹೇಗಿತ್ತು ಜಾಮಲ್ಲಿ ನಿದ್ದೆ ಹೋಯ್ತು ಅಷ್ಟೇ, ಇನ್ನೇನಿಲ್ಲ. ಜಾಮ್ ಒಂದು ಆಗಿಲ್ಲ ಅಂದಿದ್ರೆ 6:30ಗೆಲ್ಲ ಬರ್ತಿದ್ವಿ. ಇವಾಗ 6:30ಗೆಲ್ಲ ರೀಚ್ ಆಗ್ತಿದ್ವಿ. ಏನು ಮಾಡೋಕ್ಕಾಗಲ್ಲ, ಟೈಮ್ ಎಷ್ಟು ಈಗ 8:05 ಏನು ಮಾಡೋಕ್ಕಾಗಲ್ಲ. 2 ಅವರ್ ಲೇಟ್ ಆಗುತ್ತೆ. ಬಂದು ಫಸ್ಟು ಮಲಗಬೇಕು. ಫಸ್ಟ್ ಮಲಗ್ಬಿಟ್ಟು ಆಮೇಲೆ ನೋಡೋಣ ಎಲ್ಲಿ ಪಂಪ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಪಂಪ ಬಿಡಲ್ಲ ಅನ್ಸುತ್ತೆ. ಈಗಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ಅದಕ್ಕೆ ಎದ್ದು ಒಂದು ಒಳ್ಳೆ ಶಕ್ತಿ ಮಾಡಿ ಟಿ ಮಾಡಿ ಮತ್ತೆ ನಾನ್ಸ್ಕೊಂಡು ಹೋಗೋದೆ
ಗ್ಯಾಪಲ್ಲಿ ಏನಿದೆ ಮಾಡಬೇಕೀಗ. ಗಾಡಿ ರೋಡಲ್ಲೇ ಹಾಕ್ಬೇಕು, ಪರಿಸ್ಥಿತಿ ಏನೂ ಮಾಡೋಂಗಿಲ್ಲ, ಪಾರ್ಕಿಂಗ್ ಇಲ್ಲ ಇದೆಲ್ಲ ಓಪನ್ ಆಗಿರೋದ್ರಿಂದ ಏನು ಜಾಸ್ತಿ ಗಾಡಿ ಈ ಕಡೆ ರೋಡಲ್ಲಿ ಓಡಾಡಲ್ಲ, ಅಲ್ಲೇ ಗಾಡಿ ಓಡಾಡುತ್ತೆ. ಹಾಗಾಗಿ ರೋಡಲ್ಲಿ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ಅಂತೂ ಇಂತೂ ಮಧ್ಯಾಹ್ನ 1:15 ಗುರುವಾಯೂರಿಗೆ ಬಂದಿದ್ದೀವಿ. ನೋಡಿ ಬಸ್ ಪಾರ್ಕಿಂಗಲ್ಲಿ ಫುಲ್ ಹೆವಿ ಬಿಸಿಲು ಅಂದರೆ ಬಿಸಿಲು. ಅಲ್ಲಿ ನೋಡಿದ್ರೆ ಆ ಕಡೆ ಎಲ್ಲ ಆನೆ ಇದ್ದಾವೆ. ನಮ್ಮ ಸ್ವಾಮಿಗಳೆಲ್ಲ ದರ್ಶನಕ್ಕೆ ಹೋದ್ರು ಅನಿಸುತ್ತೆ. ನೋಡಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಇದು, ಮೇಲೆಲ್ಲ ಪಾರ್ಕ್ ಮಾಡ್ಬೋದು. ಮಿನಿ ಪಂಪದಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ವಿ, ತಿಂಡಿನೂ ಮಾಡಿಲ್ಲ ಏನೂ ಮಾಡಿಲ್ಲ. ಇವಾಗ ಒಟ್ಟಿಗೆ ಊಟ ಮಾಡ್ಬೇಕು ಹೋಗಿ. ನೋಡಿ ಆನೆಗಳು. ಖುಷ್ ಬಿಸಿಲಲ್ಲಂತೂ ಸಾಕ್ಬೇಕಾಗಿ ಹೋಗಿದೆ. ಮಧ್ಯಾಹ್ನ ಆಗಿದೆ, ತಿಂಡಿನೂ ತಿಂದಿಲ್ಲ. ಏನು ಅಂದರೆ ಏನೂ ಚೆನ್ನಾಗಿಲ್ಲ ಟ್ರಿಪ್ ಇದು, ಹೇಳೋಕ್ಕಾಗಲ್ಲ. ಅಷ್ಟು ಘನಘೋರತವಾಗಿದೆ. ಭಾಳ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾವು ಜರ್ನಿ ಮಾಡ್ತಾಯಿದ್ದೀವಿ. ಏನೂ ಚೆನ್ನಾಗಿಲ್ಲ. ತಿಂಡಿ ತಿಂದ್ರ ಬಿಟ್ರ ಅಂತ ಕೇಳೋರ ಗತಿ ಇಲ್ಲ, ಏನಿಲ್ಲ. ಮಲ್ಕೊಂಡ್ಬಿಟ್ಟಿದ್ವಿ ನಾವು, ನಿದ್ದೆ ಆಗಿಲ್ಲ ಅಂತ. ಎಲ್ಲ ಕೆಟ್ಟು ರೋದನೆ ಹೇಳೋಕ್ಕಾಗಲ್ಲ. ಅದೆಲ್ಲ ಹೇಳ್ಕೊಂತ ಹೋದರೆ ತುಂಬ ದೊಡ್ಡ ಲೀಸ್ಟ್ ಇದೆ. ನಾವೇನೇ ಇವಾಗ ಇಲ್ಲಿ ಬಿಟ್ಟಿದ್ದೀವಿ, ಊಟಕ್ಕೆ ಹೋಗ್ತಾ ಇದ್ದೀವಿ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಹೇಳೋದಿಲ್ಲ, ಅದೇ ಅವರು ತಿಂಡಿ ಎಲ್ಲ ಮಾಡ್ಕೊಂಡ್ರಪ್ಪ, ನಾವು ಮಲಗಿದ್ವಿ, ಪಾತ್ರೆ ತೊಳೆದ್ರು ಇಟ್ಟರು, ಬರ್ರಿ ಹೋಗೋಣ ಅಂತ ನಾವು ಬಂದ್ವಿ ಅಷ್ಟೇ. ಆದರೂ ಒಂದು ಹೇಳೋಕೆ ಇಷ್ಟಪಡ್ತೀನಿ, ಡ್ರೈವರ್ಗಳಿಗೆ ದೇವರು ಅವರು ಊಟ ಅವ್ರು ಉಣ್ಣೋ ಅಷ್ಟು ಶಕ್ತಿ ಅವ್ರಿಗೆ ಕೊಟ್ಟಿರ್ತಾನೆ. ಮಾನವೀಯತೆ ದೃಷ್ಟಿಯಿಂದ ಕೇಳಲಿ ಅಂತ ಆಸೆ ಪಡ್ತಾರೆ ಅಷ್ಟೇ. ತಿನ್ಸಿಲ್ಲ ಕೊಟ್ಟಿಲ್ಲ ಅಂದ ತಕ್ಷಣ ನಾವೇನು ಉಪವಾಸ ಇರಲ್ಲ. AC ಇಲ್ಲೇ ಹೋಗ್ಬಿಟ್ಟು ತಿಂತೀವಿ, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಒಂದು ಮಾನವೀಯತೆ ಇಲ್ಲ ಅನ್ನೋದೇ ಬೇಜಾರಷ್ಟೇ. ಬಂದಿರ್ತಾರೆ, ಒಂದು ತಿಂದ್ರ ಬಿಟ್ರ ಅಂತ ಕೇಳೋರ್ ಗತಿ ಇಲ್ಲ. ಬಟ್ ಇಷ್ಟಪಟ್ಟು ಇಲ್ಲಿಗೆ ಕ್ಲೋಸ್ ಮಾಡೋಣ ಮ್ಯಾಟ್ರ್. ನಾವೆಲ್ಲ ಮನ್ಸಿಗೆ ತಗೊಳಲ್ಲ, 10,000 ಜನ ನೋಡಿದ್ದೀವಿ. ನಾವು ಆರಾಮಾಗಿ ತಿನ್ಕೊಂಡೆ ನೆಕ್ಸ್ಟ್ ಗುರುವಾರಲ್ಲಿ ಇದ್ದೀವಿ. ಗುರುವಾರಿಂದ ಹೊರಟ್ಮೇಲೆ ನೋಡೋಣ ಎಲ್ಲೆಲ್ಲಿ ಹೇಳ್ತಾರೆ ಪ್ಲಾನ್, ಇನ್ನು ಎಲ್ಲೆಲ್ಲಿ ಆಲೋಚಿಸ್ತಾರೆ ಅಂತ. ಅವ್ರಿಗೇನೆ ಪ್ಲಾನ್ ಗೊತ್ತಿಲ್ಲ ಆ್ಯಕ್ಚುಲಿ, ಏನು ಪ್ಲಾನ್ ಅಂತ ಅವ್ರಿಗೇನೆ ಗೊತ್ತಿಲ್ಲ. ಓಕೆ, ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ. ಮೊದಲು ಊಟ ಮಾಡಬೇಕು, ಏನಾದರೂ ಹೋಗಿ ತಿನ್ನಬೇಕು, ಆಮೇಲೆ ಸಿಗೋಣ. ಎಲ್ಲ ಇಲ್ಲಿ 20+ ಊಟ ಆಗಿ ಮಧ್ಯಾಹ್ನ ಟೈಮು. ಆಲ್ರೆಡಿ ಟೈಮ್ ಎಷ್ಟು ಅಂದರೆ ಅದು ಮಧ್ಯಾಹ್ನ 1:30 ಟೈಮು. ಹಾಂ, ತಿಂಡಿನೇ ತಿಂದಿಲ್ಲ, ಊಟನೇ ಆಗೋದು ನಮ್ಮದು. ತಿಂಡಿ ಕ್ಯಾನ್ಸಲ್, ಊಟ ಮಾಡ್ಕೊಂಡೆ ಓಡೋಣ ಬರ್ರಿ. ಓಕೆ, ಇವಾಗ ನಾವು ಪ್ರೆಸೆಂಟಾಗಿ ಗಿರಿಯಣ್ಣರ ಊರಲ್ಲಿದ್ದೀವಿ. ಗಿರಿಯಣ್ಣ ಅಂದರೆ ಪನಿ ಫಿಲಮು ನೋಡಿದರೆ ಅರ್ಥ ಆಗುತ್ತೆ, ಮಲಯಾಳಮಲ್ಲಿ. ಅವ್ರ ಊರಲ್ಲಿದ್ದೀವಿ, ತೃಶ್ಶೂರಲ್ಲಿ. ಈ ಟೆಂಪಲ್ ಸೀನೆಲ್ಲ ಮೂವಿಯಲ್ಲಿದೆ. ಈ ಟೆಂಪಲ್ ಹೆಸರು ನನಗೂ ಗೊತ್ತಿಲ್ಲ. ಇಲ್ಲಿ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಖಾಲಿ. ಇಲ್ಲಿ ಬಿಸಿಬೇಳೆ ಬಾತ್ ಮಾಡಿದ್ದಾರೆ, ಅದನ್ನು ಇಲ್ಲಿ ಊಟ ಮಾಡಿ ಹೊರಡೋದು. ಸದ್ಯ ಬಿಸಿಲು ಸ್ವಲ್ಪ ಕಮ್ಮಿ ಇದೆ, ಬಟ್ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ಅವರಿಗೆ ಎಲ್ಲ ಊಟಕ್ಕೆ ಬಿಟ್ಟು ನಾವು ಫುಲ್ಲು ಸೆಕೆ ಆಗ್ತಿತ್ತು. ಅದಕ್ಕೋಸ್ಕರ ಐಸ್ ಕ್ರೀಮ್ ತಿನ್ನೋಣ ಅಂತ ಈ ಕಡೆ ಹೋಗ್ತಾ ಇದ್ದೀವಿ. ದುಬೈ ಬೇಕ್ರಿಗೆ ಹೋಗ್ತಾ ಇದ್ದೀವಿ ನಾವು. ನೋಡ್ತಾ ಇರ್ಬೋದು, ದುಬೈ ಬೇಕ್ರಿ ಇದು. ಬಿಸಿಲೇನಿಲ್ಲ, ಬಟ್ ಸೆಕೆ ಮಾತ್ರ ತುಂಬ ಇದೆ. ಅದಕ್ಕೋಸ್ಕರ ಹೋಗಿ ತಂಪಾದ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಸೆಕೆಗೋಸ್ಕರ ಸಾಧ್ಯ ಆಗ್ತಿಲ್ಲ. ಈ ಕಡೆ ಎಲ್ಲ ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ತುಂಬ ಗಾಡಿಗಳು ಬರ್ತಾ ಇದ್ದಾವೆ. ಇಲ್ಲಿ ಬಂದು ದುಬೈ ಬೇಕರಿಯಲ್ಲಿ ಮಿಲ್ಕ್ ಶೇಕ್ ತೊಗೊಂಡಿದ್ದೀವಿ, ವೆನಿಲಾ ಮಿಲ್ಕ್ ಶೇಕ್ ಇದು. ಇವಾಗ ಸದ್ಯ AC ಫುಲ್ಲು AC ಇದೆ, ಚಿಲ್ಡಾಗಿ ತಂಪಾಗ್ತಿದೆ. ಆರಾಮಾಗಿ ಮಿಲ್ಕ್ ಶೇಕ್ ಕುಡ್ಕೊಂಡು ಹೋಗೋದು. ಇವಾಗ ಹೇಗಿದೆ? ಚೆನ್ನಾಗಿದೆ.
ನೋಡಿ ಇವಾಗ ರಾತ್ರಿ 10 ಗಂಟೆ ಆಗಿದೆ. ಇಲ್ಲಿ ಇಟ್ಮನ್ನೂರು ಅಂತ ಊರಿದೆ, ಇಲ್ಲಿ ಬಂದಿದ್ದೀವಿ ಗುರು. ಇಲ್ಲಿ ನಾನಂತೂ ಯಾವತ್ತೂ ಬಂದೇ ಇಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಇಲ್ಲಿ ಹೆಂಗೆ ಬಂದಿದ್ದೀವಿ ಅಂದರೆ ಸೀದಾ ಹೋಗಿದ್ರೆ ಇಷ್ಟೊತ್ತಿಗೆ ಎರಿಮಲೆಯಲ್ಲಿ ಇರ್ತಿದ್ವಿ. ಬಟ್ಟು ನಮ್ಮ ಸ್ವಾಮಿಗಳು ಗೊತ್ತಲ್ಲ, ಸುತ್ತಾಡ್ಸ್ಕೊಂಡು ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ನಾವು ಹೇಳಿದ್ದನ್ನು ಮಾತೇ ಕೇಳಿಲ್ಲ. ಸೊ ಅವರು ಇಷ್ಟ ಬಂದಂತೆ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಬಂದರು. ಹೆವಿ ಸಿಕ್ಕಾಪಟ್ಟೆ ಚಿಕ್ಕ ರೋಡು, ಜಾಮು, ಉಪ್ಪು ಡೌನು, ಹೆಂಗೆ ಬೇಕಂಗೆ ಬಂದು ರಾತ್ರಿ 10 ಗಂಟೆಗೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇಲ್ಲಿಂದ ಸೀದಾ ಎರಿಮಲೆ ಹೋಗೋದು. ಸೊ ಲಾಗ್ ಮಾಡೋಕ್ಕೆ ಹೆವಿ ಬೇಜಾರು ಗುರು, ಬೇಜಾರಂದರೆ ಹೆವಿ ಬೇಜಾರು. ಸೊ ನಾವೇನೋ ಬಂದಿದ್ವಿ ಚೆನ್ನಾಗಿ ಮಾಡಬೇಕು ಅಂತೆಲ್ಲ. ಬಟ್ ಇಲ್ಲಿ ಇವ್ರು ಕೊಡ್ತಾ ಇರೋ ರೋದನೆ ಬೇಜಾರುಗಳಿಗೆ ಏನೂ ಬೇಡ ಆಗಿದೆ. ಸೊ ಇವಾಗ ಇನ್ನೇನು ಅಡುಗೆ ಮಾಡ್ಕೊಂಡು ಹೊರಡೋದು 12 ಗಂಟೆ ಆಗುತ್ತೆ. ಸೊ ಏನು ಕತೆ ಅಂತಲೂ ಗೊತ್ತಿಲ್ಲ, ನಿದ್ದೆನೂ ಆಗಿಲ್ಲ ಏನಿಲ್ಲ. ಇವಾಗ ಸೈಕಲ್ ಗ್ಯಾಪಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಡ್ಬೇಕಷ್ಟೆ. ನೋಡಿ ಅಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ದಾರೆ ನಮ್ಮ ಸ್ವಾಮಿಗಳು. ಇದೆಲ್ಲ ತಮಿಳುನಾಡು ಗಾಡಿಗಳು ಬಂದಿದ್ದು ನೋಡಿ. ಇದು ಒಂದು ಇಲ್ಲೆಲ್ಲ ಅವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ದಾರೆ. ನಾವು ಹೇಳಿದ ರೂಟಲ್ಲಿ ಬಂದಿದ್ರೆ ಎಷ್ಟೊತ್ತಿ ಎರಿಮಲೆ ಇರ್ತಿದ್ವಿ. ನಾವು ಹೇಳಿದ್ದೊಂದು, ಇವ್ರು ಬರೋದೊಂದು. ಸೊ ಯಾವುದೂ ಏನು ಮ್ಯಾಚ್ ಆಗ್ತಾಯಿಲ್ಲ ನಮಗೂ ಅವ್ರಿಗೂ. ನಾವು ಏನು ಹೇಳ್ತೀವಿ ಅವ್ರು ಕೇಳಲ್ಲ, ಅವ್ರು ಏನು ಹೇಳ್ತಾರೆ ಅದೇ ಫೈನಲ್. ರಾತ್ರಿ 1:30 ಆಗಿದೆ. ಎರಿಮಲೆಯಲ್ಲಿ ಇದ್ದೀವಿ. ಲೈಟಾಗಿ ಮಳೆ ಬರ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಹಾಂ, ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ. ಮೊದಲು ಮಲ್ಕೋಬೇಕು. ಓಕೆ, ಇವಾಗ ಮಲ್ಕೊಳ್ಳೋಣ. ಇದ್ರ ಬಗ್ಗೆ ಕೂಲಂಕುಷವಾಗಿ ನಾಳೆ ಬೆಳಗ್ಗೆ ಮಾತಾಡೋಣ. ಇನ್ನೂ ತುಂಬ ಏನೇನೋ ಇದೆ. ಇವಾಗೆಲ್ಲ ಇವರು ಬಂದಮೇಲೆ ಮತ್ತೆ ಇವಾಗ ಹೋಗ್ಬೇಕು, ನಿಲಿಕಲಿ ಹೋಗ್ಬೇಕು ಪಾರ್ಕಿಂಗಿಗೆ. ಆಲ್ರೆಡಿ ಟೈಮ್ 1:30 ಆಗಿದೆ, ನಿದ್ದೆ ಇಲ್ಲ ಏನಿಲ್ಲ. ನೋಡಿ ಎಲ್ಲ ಬಣ್ಣ ಹಚ್ಕೊತಾ ಇದ್ದಾರೆ. ಇಲ್ಲೆಲ್ಲ ಸೀಸನಲ್ಲಿ ಡಿಸೆಂಬರು ಜನವರಿಲೆಲ್ಲ ಬಂದ್ಬಿಟ್ರೆ ನಿಂತ್ಕೊಳಕ್ಕೂ ಜಾಗ ಇರಲ್ಲ. ಬಟ್ ಇವಾಗ ಫುಲ್ ಖಾಲಿ ನೋಡಿ. ಇಲ್ಲೆಲ್ಲ ಪಾರ್ಕಿಂಗೇ ಸಿಗಲ್ಲ. ಬಟ್ ಇವಾಗ ಫುಲ್ ಖಾಲಿ. ಇವ್ರಿಗಂತೂ ನಿದ್ದೆನೇ ಆಗಿಲ್ಲ. बड़ी क्वांटिटी करनी है तो here's how you can do it on the shoulder. मैंने 45 मिनट की और मुझे ऐसा दिखे ये सिर्फ एक ये आप लोग इफेक्ट मैंने बहुत पाया है दोनों से आज ही लोग प्राइस बहुत ऑर्डर ಗಾಡಿಗಳಿದಾವಲ್ಲ, ಬಸ್ ಸ್ಟ್ಯಾಂಡೇ ನಿಲ್ಸ್ರಿ. ಬೆಳಗ್ಗೆ 4:42 ನೋಡಿ. 4:45 ಎಷ್ಟು ರಶ್ ಇದೆ ಗುರು. ನಾವು ರಶ್ ಇರಲ್ಲ ಅಂತ ಬಂದ್ವಿ. ಹೆಂಗೆ ರಶ್ ಇದೆ ಅಂದರೆ ಸೀಸನ್ ಥರ ಎಲ್ಲಿ ಬೇಕಲ್ಲಿ ಗಾಡಿಗಳು ಹಾಕೋಗಿದ್ದಾರೆ. ಫುಲ್ಲು ರಶ್ ಇದೆ. ಅದರಲ್ಲಿ ಬೇರೆ ಮಳೆ ಬರ್ತಾ ಇದೆ.
ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಣಿಕಂಠ ಸ್ವಾಮಿಗಳು ಬಂದರೆ ತುಂಬ ಕಷ್ಟ. ತುಂಬ ಗಾಡಿಗಳು ಬಂದಿದ್ದಾವೆ ಮಾತ್ರ. ನೋಡಿ ಎಲ್ಲಿ ಬೇಕಲ್ಲಿ ಗಾಡಿಗಳು ಹಾಕಿ ಹೋಗಿದ್ದಾರೆ. ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ನಮ್ಮ ಸ್ವಾಮಿಗಳು ಇನ್ನೇನು ಎಳಿತಾರೆ. ಮಳೆ ಬೇರೆ ಬರ್ತಿದೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಇದೇ ಥರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.